ಸಮಮಿತಿಯ ಆಕೃತಿಗಳು. ಈಗ ಸಮಮಿತಿಯ ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಒಂದು ಚಿಟ್ಟೆಯ ಚಿತ್ರವನ್ನು ಗಮನಿಸಿ. ಈ ಚಿತ್ರದ ಮಧ್ಯದಲ್ಲಿ ಒಂದು ಸರಳ ರೇಖೆಯನ್ನು ಎಳೆದಿದ್ದೇವೆ. ಈ ರೇಖೆಯ ಮೂಲಕ ಕಾಗದವನ್ನು ಮಡಿಚಿದಾಗ ಒಂದು ಭಾಗವು ಇನ್ನೊಂದು ಭಾಗದೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಇಂತಹ ಆಕೃತಿಯನ್ನು ಸಮಮಿತಿಯ ಆಕೃತಿ ಎಂದು ಕರೆಯುತ್ತೇವೆ. ಈ ಸರಳ ರೇಖೆಯನ್ನು ಸಮಮಿತಿಯ ಅಕ್ಷ ಎನ್ನುವರು. ಈಗ ಕೆಲವು ಸಮಮಿತಿಯ ಆಕೃತಿಗಳನ್ನು ಗಮನಿಸಿ. ಈ ಆಕೃತಿಗಳಿಗೆ 2 ಸಮಮಿತಿಯ ಅಕ್ಷಗಳಿವೆ. ಇನ್ನು ಕೆಲವು ಆಕೃತಿಗಳಿಗೆ ಅನೇಕ ಸಮಮಿತಿಯ ಅಕ್ಷಗಳಿವೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ಎಳೆದಿದ್ದೇವೆ. ಆದರೆ ಎಲ್ಲ ಆಕೃತಿಗಳು ಸಮಮಿತಿಯಾಗಿರುವುದಿಲ್ಲ. ಕೆಲವು ಆಕೃತಿಗಳನ್ನು ಕೊಟ್ಟಿರುವ ಅಕ್ಷದ ಮೂಲಕ ಮಡಿಚಿದಾಗ ಭಾಗಗಳು ಒಂದರ ಮೇಲೊಂದು ಹೊಂದಿಕೆಯಾಗುವುದಿಲ್ಲ. ಅದಕ್ಕಾಗಿ ಅವುಗಳನ್ನು ಸಮಮಿತಿ ಇಲ್ಲದ ಆಕೃತಿಗಳು ಎಂದು ಕರೆಯುತ್ತೇವೆ. ಇವು ಸಮಮಿತಿಯ ಆಕೃತಿಗಳಿಗೆ ಉದಾಹರಣೆಗಳು. ಇಂಗ್ಲಿಷ್ ಅಕ್ಷರಗಳಲ್ಲಿಯೂ ಸಮಮಿತಿಯನ್ನು ಗುರುತಿಸಬಹುದು. ಮೊದಲು ಎ ಅಕ್ಷರವನ್ನು ನೋಡಿ. ಇದಕ್ಕೆ ಸಮಮಿತಿ ಅಕ್ಷವನ್ನು ಎಳೆದಾಗ ಎರಡೂ ಬದಿಯೂ ಸಮನಾಗಿ ಕಾಣಿಸುತ್ತದೆ. ಎ ಅಕ್ಷರದಲ್ಲಿ ಎಳೆದ ಸಮಮಿತಿ ಅಕ್ಷವನ್ನು ಲಂಬ ಸಮಮಿತಿ ಅಕ್ಷ ಎಂದು ಕರೆಯುತ್ತೇವೆ. ಈಗ ಬಿ ಅಕ್ಷರವನ್ನು ಗಮನಿಸಿ. ಇದಕ್ಕೆ ಲಂಬ ಸಮಮಿತಿ ಅಕ್ಷವನ್ನು ಎಳೆದರೆ ಎರಡೂ ಬದಿಯೂ ಸಮನಾಗಿ ಕಾಣಿಸುವುದಿಲ್ಲ. ಅದಕ್ಕಾಗಿ ಬಿಗೆ ಅಡ್ಡ ಸಮಮಿತಿ ಅಕ್ಷ ಎಳೆದಾಗ ಸಮನಾಗಿ ಕಾಣುತ್ತದೆ. ಇಂಗ್ಲಿಷ್ನಲ್ಲಿ ಯಾವ ಯಾವ ಅಕ್ಷರಗಳಿಗೆ ಸಮಮಿತಿ ಅಕ್ಷವನ್ನು ಎಳೆಯಬಹುದು ಎಂಬುದನ್ನು ನೋಡೋಣ. ಲಂಬ ಸಮಮಿತಿ ಅಕ್ಷ ಇರುವ ಅಕ್ಷರಗಳು ಎ, ಎಂ, ಟಿ, ಯು, ವಿ, ಡಬ್ಲ್ಯೂ, ವೈ. ಅಡ್ಡ ಸಮಮಿತಿ ಅಕ್ಷ ಇರುವ ಅಕ್ಷರಗಳು ಬಿ, ಸಿ, ಡಿ, ಇ, ಕೆ. ಲಂಬ ಮತ್ತು ಅಡ್ಡ ಎರಡು ಸಮಮಿತಿ ಅಕ್ಷ ಇರುವ ಅಕ್ಷರಗಳು ಎಚ್, ಐ, ಒ, ಎಕ್ಸ್. ಈಗ ಸಮಮಿತಿಯ ಘನಾಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಚೌಕಘನ, ಆಯತಘನ, ಶಂಕು, ಸಿಲಿಂಡರ್, ಗೋಳ. ಇವುಗಳನ್ನು 2 ಸಮಭಾಗಗಳಾಗಿ ಮಾಡಬಹುದು. ಆದ್ದರಿಂದ ಇವುಗಳು ಸಮಮಿತಿಯ ಘನಾಕೃತಿಗಳಾಗಿವೆ. ಇವು ಸಮಮಿತಿಯ ಘನಾಕೃತಿಗಳಿಗೆ ಉದಾಹರಣೆಗಳು. ಈಗ ಪ್ರತಿಬಿಂಬಗಳ ಬಗ್ಗೆ ನೋಡೋಣ. ಬೇರೆ ಬೇರೆ ಚಿತ್ರಗಳನ್ನು ಕನ್ನಡಿಯ ಮುಂದೆ ಹಿಡಿದು ಅವುಗಳ ಪ್ರತಿಬಿಂಬಗಳನ್ನು ಗಮನಿಸಿ. ಇಲ್ಲಿ ಬಿಂಬದ ಎಡ ಮತ್ತು ಬಲಭಾಗಗಳು ಪ್ರತಿಬಿಂಬದಲ್ಲಿ ಪರಸ್ಪರ ಬದಲಾಗಿರುತ್ತವೆ. ಹಾಗೆಯೇ ಯಾವುದೇ ಆಕೃತಿಯ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಪಡೆಯಬಹುದು. ಉದಾಹರಣೆಗೆ ಎ. ಈ ಅಕ್ಷರದ ಪ್ರತಿಬಿಂಬ ಮೂಲ ಅಕ್ಷರದಂತೆಯೇ ಇದೆ 6. ಈ ಸಂಖ್ಯೆಯ ಪ್ರತಿಬಿಂಬ ಮೂಲ ಸಂಖ್ಯೆಯಂತೆಯೇ ಇಲ್ಲ. ಈಗ ಆಕೃತಿಗಳ ತಿರುಗುವಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ಈ ಆಕೃತಿಯನ್ನು ಅರ್ಧ ಸುತ್ತು ತಿರುಗಿಸಿದಾಗ ಅದು ಮೂಲ ಆಕೃತಿಯಂತೆಯೇ ಕಾಣುವುದಿಲ್ಲ. ಅದು ತಲೆಕೆಳಗಾಗಿ ಅಥವಾ ಭಿನ್ನವಾಗಿ ಕಾಣುತ್ತದೆ. ಹಾಗೆಯೇ ಈ ಆಕೃತಿಯನ್ನು 4ನೇ ಒಂದು ಸುತ್ತು, 3ನೇ ಒಂದು ಸುತ್ತು, 6ನೇ ಒಂದು ಸುತ್ತು ತಿರುಗಿಸಿದಾಗ ಈ ರೀತಿ ಕಾಣುತ್ತದೆ. ಹಾಗಾದರೆ ಈ ಆಕೃತಿಯನ್ನು ಈ ಎಲ್ಲಾ ಸುತ್ತುಗಳಷ್ಟು ತಿರುಗಿಸಿದಾಗ ಮೊದಲಿನ ಆಕೃತಿಗಿಂತ ಭಿನ್ನವಾಗಿ ಕಾಣುತ್ತದೆ. ಆದರೆ ಆಕೃತಿಯನ್ನು ಒಂದು ಪೂರ್ಣ ಸುತ್ತು ತಿರುಗಿಸಿದಾಗ ಮೊದಲಿನ ಆಕೃತಿಯಂತೆಯೇ ಕಾಣುತ್ತದೆ, ಏಕೆಂದರೆ ಇದು ಪೂರ್ಣ ತಿರುಗುವಿಕೆಯಾಗಿದೆ. ಗಮನಿಸಿ, 4ನೇ ಒಂದರಷ್ಟು ತಿರುಗಿಸಿದಾಗ ಮೊದಲಿನಂತೆ ಕಾಣುವ ಆಕೃತಿ 2ನೇ ಒಂದು ಸುತ್ತು ತಿರುಗಿದಾಗಲೂ ಮೊದಲಿನಂತೆ ಕಾಣುತ್ತದೆ. ಹಾಗೆಯೇ ಎಲ್ಲ ಆಕೃತಿಗಳು ಒಂದು ಪೂರ್ಣ ಸುತ್ತು ತಿರುಗಿಸಿದಾಗ ಮೂಲ ಆಕೃತಿಯಂತೆಯೇ ಕಾಣುತ್ತವೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.